श्रीगुरुभ्यो नमः हरिः ओम् सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं काञ्च वन्दे भारतमातरम् ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः हयग्रीव 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 ಇದನ್ನ ಓದೋಣ ಅಂತ ನಾನು ಪ್ರಿಪೇರ್ ಆಗಿದ್ದೀನಿ ಓದ್ಬಿಡ್ತೀನಿ ಓಕೆ. संस्कृतबालादर्शे षोडशः पाठः लेखनं तथा इति एवं सह विना मा अयं कः सः बालकः अस्य नाम किं तस्य नाम कृष्णः इति स किं करोति स लिखति स भ्रात्रे पत्रिकां लिखति त्वं किं लिखसि अहं लेखावलीपुस्तके संस्कृतप्रतिलेखनं लिखामि प्रतिलेखनेन अक्षराणि सुन्दराणि भवन्ति तव नाम किं मम नाम राघवः इति राघव त्वं कस्मात् न लिखसि आर्या मम लेखनी नास्ति लेखन्या विना कथं लिखामि भद्रा त्वं प्रतिदिनं लेखन्या पुस्तकेन च विना पाठालयम् आगच्छसि एवं मा कुरु आर्या अहं कृष्णेन सह गृहं गत्वा लेखनीम् आनयामि तथा कुरु ಅಷ್ಟೇ ಇನ್ಯಾರು ಬೇರೆ ಏನಾದ್ರು ಓದ್ತೀರಾ ಅಥವಾ ಇನ್ನೇನ್ ಮಾಡೋಣ ಈ ಓದಿದ್ರಲ್ಲಿ ಏನಾದ್ರು ನಿಮ್ದು ಫೀಡ್ಬ್ಯಾಕ್ ಇದ್ರೆ ಹೇಳ್ಬೋದು ಓದಿದ್ರಲ್ಲಿ ಫೀಡ್ಬ್ಯಾಕ್ ಏನಿಲ್ಲ. ಅಂದ್ರೆ ಯಾವ್ದಾದ್ರು ಎಕ್ಸ್ಪ್ರೆಷನ್ ಸರಿಗಿರ್ಲಿಲ್ವಾ ಏನು ಅಂತ ಇಲ್ಲ, ಎಕ್ಸ್ಪ್ರೆಷನ್ಸ್ ಐ ಥಿಂಕ್ ಅದು ಎಸ್ಪೆಷಲಿ ಪ್ರಶ್ನೆ ಬಂದಾಗ ಅದಕ್ಕೆಲ್ಲ ಐ ಥಿಂಕ್ ಇಟ್ ವಾಸ್ ಅಪ್ರಾಪ್ರಿಯೇಟ್. ಹ್ಮ್ ಈ ಅಂದ್ರೆ ಐ ಡೋಂಟ್ ನೋ ಈ ಪಾಠದಲ್ಲಿ ಇದೆಯೋ ಇಲ್ವೋ ಅಂತ, ಈ ಪ್ರತ್ಯಯಗಳನ್ನ ಐಡೆಂಟಿಫೈ ಮಾಡಿ ಅಂತ ಎಲ್ಲ ಬರ್ತಾ ಇದೆಯಲ್ಲ ಈಚೆಗೆ, ಹಾ ಹಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೋತ್ ಆಫ್ ಪೂರ್ಣಿಮಾ ಮೇಡಮ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಅಲ್ಲ, ಸೊ ನಂಗೆ ಅದು ಅಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ ಈ ಶತ್ರು ಪ್ರತ್ಯಯ ಆ ಆ- ಆ ಥರದ್ದು. If it is okay to discuss now. ಓ ಎಸ್ ಓ ಎಸ್ ನಿಮ್ಗೆ ಏನ್ ಪ್ರಶ್ನೆ ಇದೆ ಅಂತ ಹೇಳಿ ಪೂರ್ಣಿಮಾ ಅವ್ರು ಹೇಳ್ಬೋದು ಯಾವ ಪಾಠದಲ್ಲಿ ಅದನ್ನೇ ಇವಾಗ ಒಂದ್ ಯಾವ್ದ್ ಐ ಥಿಂಕ್ ಕೆಲವು ಪಾಠದಲ್ಲಿ ಇವಾಗ ಸಪ್ತ ವಿಂಶ ಪಾಠ ಅದ್ರಲ್ಲೆಲ್ಲ ಅಂದ್ರೆ ಹಾ ಅವರು ಆ ಪ್ರತ್ಯಯಗಳನ್ನ ಐಡೆಂಟಿಫೈ ಮಾಡಿ ಆ, ಪಾಠದಲ್ಲಿ ಅಂತ ಹೇಳ್ತಾ ಇದೆ. ಅದ್ ನಂಗೆ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ, ಅಥವಾ ಪ್ರಾಬ್ಲಿ ಐ ಮಿಸ್ಡ್ ಫ್ಯೂ ಕ್ಲಾಸಸ್, ಸೊ ಹಾ ನಂಗೆ ಯಾವ ಪಾಠ ನಂಗೆ ಗೊತ್ತಾಗ್ಲಿಲ್ಲ ಹ್ಮ್, ನನ್ನ ಹೋಮ್ವರ್ಕ್ ಎಲ್ಲ ಮುಗಿಸಿಲ್ಲ, ನಾನು ಅದಕ್ಕೆ ನೋಡ್ಕೊತಾ ಇದ್ದೆ. ಹ್ಮ್ ಅಥವಾ ಸುಮ್ಮನೆ ಬೇಸಿಕ್ ಅದ್ರದ್ದು ಡೆಫಿನಿಷನ್ ಒಂದು ಹಾ ಅದನ್ನ ಹೇಳ್ತೀರಾ? ಹಾ And ಪೂರ್ಣಿಮಾ ಭಗಿನಿ ಹೇಳ್ತೀರಾ ನಮಸ್ತೆ ಭಗಿನಿ, ಯಾವ್ದಂತ ಗೊತ್ತಾಗ್ಲಿಲ್ಲ ನನಗೆ, ಅದಕ್ಕೆ ಪೇಜ್ ನೋಡ್ತಾ ಇದ್ದೆ ಯಾವ ಲೆಸನ್ ಅಂತ ಹೇಳಿ. ಹ್ಮ್ ಅಲ್ಲ so, ಶತ್ರುಪತಿ ಅಂದ್ರೆ ಏನು ಅಂತ ನಂಗೆ ಅದು ಆ, ತಲೆನಲ್ಲಿ ಆ, ಕೂರ್ಬೇಕು ಹಾಗೆ ಹಾ ಜನರಲ್ ಐಡಿಯಾನ ಶತ್ರು ಹಾ ಪ್ರತ್ಯಯ ಜನರಲ್ ಬಗ್ಗೆ. ಐಡಿಯಾನೇ ಹೇಳ್ಬಿಡಿ ನಾನು ಅದಾದ ನಂತರ ಪಾಠ ನೋಡ್ಕೊಂಡು ಅದು ಚೆಕ್ ಮಾಡಿದೆ ಹಾ ಹಾಗೆ ಹಾ ಹಾ ಅದೇ ಶತ್ರು ಪ್ರತ್ಯಯ ಮತ್ತೆ ಶಾನಚ್ಚ ಪ್ರತ್ಯಯ ಅಂತ ಎರಡು, ಹಾ ಅವು ಧಾತುಗಳಿಗೆ ಆಡ್ ಮಾಡಿದ್ರೆ ಆ ಪ್ರತ್ಯಯ ಅಂತ ರೂಪಗಳು ಸಿಗುತ್ತೆ. ಅಂದ್ರೆ ಈಗ ಪಠ ಧಾತು, ಅದಕ್ಕೆ ನಾವು ಅಂದ್ರೆ ಪರಸ್ಮೈಪದಿ ಧಾತು ಇದ್ರೆ ಅದಕ್ಕೆ ಶತ್ರು ಪ್ರತ್ಯಯ ಆಡ್ ಆಗತ್ತೆ. ಓಕೆ ಆತ್ಮನೇಪದಿ ಧಾತು ಇದ್ರೆ ಅದಕ್ಕೆ ಶಾನಚ್ ಅಂತ ಪ್ರತ್ಯಯ ಆಡ್ ಆಗುತ್ತೆ. ಓಕೆ ಸೊ ಪಠ ಇದು ಮ್ ಪರಸ್ಮೈಪದಿ ಧಾತು, ಅದಕ್ಕೆ ಶತ್ರು ಪ್ರತ್ಯಯ ಆಡ್ ಆಗುತ್ತೆ. ಸೊ ಪಠ ಪ್ಲಸ್ ಶತ್ರು ಪ್ರತ್ಯಯ ಪಠನ್ ಅಂತ ರೂಪ ಸಿಗುತ್ತೆ. ಓಕೆ ಪಠನ್ ಇದು
ಪಠನ್ ಅಂದ್ರೆ ಇದು ಪಠನ್ ಪ್ರಥಮ ಏಕವಚನ, ಪಠತ್ ಅಂತ ಸಿಗೋದು ಆಕ್ಚುಲಿ. ಪಠ್ ಪ್ಲಸ್ ಶತ್ರು ಪ್ರತ್ಯಯ ಸೇರಿದ್ರೆ ಪಠತ್. ಅದರದ್ದು ಪುಲ್ಲಿಂಗ ರೂಪ ಪಠನ್. ಹ್ಮ್. ಅದರದ್ದು ಸ್ತ್ರೀಲಿಂಗ ಪಠಂತಿ, ನಪುಂಸಕಲಿಂಗ ರೂಪ ಪಠತ್ ಅಂತ ಹೇಳಿ. ಆ ಓಕೆ. ಆ ಮೂರು ಶಬ್ದಗಳು ಈಗ ಪಠನ್ ಇದು ನಕಾರ ಅಂತ ಶಬ್ದದ ತರ, ಪಠತ್ ಅದು ನಪುಂಸಕಲಿಂಗ ತಕಾರ ಅಂತ ಆ ತರ ಇದಾಗತ್ತೆ. ಆಮೇಲೆ ಪಠಂತಿ ಇದು ಈಕಾರ ಅಂತ ನದಿ ಶಬ್ದದ ತರ ಇದಾಗತ್ತೆ, ರೂಪ ನಡೆಯುತ್ತೆ. ತಗೊಳುತ್ತೆ. ಓಕೆ. ಹಾ ಹಾ. ಸೊ ಈಗ ನಾವು ವಾಕ್ಯದಲ್ಲಿ ಉಪಯೋಗಿಸ್ಬೇಕಾದ್ರೆ ಅದನ್ನ ಯಾವ ತರ ಅಂದ್ರೆ, ಆಮ್ ಲಟ್ ಲಕಾರದ ಹಾಗೇನೆ ಶತ್ರು ಪ್ರತ್ಯಯ ಅಂತ ಇರೋದು ಆಕ್ಚುಲಿ. ಅಂದ್ರೆ ಈಗ ಸಹ ಪಠನ್ ಲಿಖತಿ ಅಂತ ನಾವು ವಾಕ್ಯ ಮಾಡ್ಬೋದು. ಅದರ ಅರ್ಥ ಏನಾಗುತ್ತೆ, ಅವನು ನೋಡುತ್ತಾ ಓದ್ಕೊಂಡು ಬರೆಯುತ್ತಾನೆ. ಬರಿತಾನೆ ಅನ್ನೋ ತರ. ಹಾ ಹಾ, ಓಕೆ. ಕರೆಕ್ಟ್. ಹಾ. ಸೊ ಬಟ್ ಅದನ್ನ ನಾವು ಈ ಕಂಟಿನ್ಯೂಸ್ ಟೆನ್ಸ್ ಅಂತೆಲ್ಲ ಹಾ. ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಆ ತರ ಹಾ. ಅಲ್ಲ ಆಕ್ಚುಲಿ. ಓಕೆ. ಸಂಸ್ಕೃತದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಅಂತ ಆ, ಕಾಲ ಇಲ್ಲ, ಅಂದ್ರೆ ರೂಪಗಳು ಇಲ್ಲ. ಆ ಓಕೆ. ಸೊ ವರ್ತಮಾನದ ಬದ್ಲಿನೇ ಶತ್ರಂತ ಶಬ್ದ ಯೂಸ್ ಮಾಡಿರೋದನ್ನ ಉಪಯೋಗಿಸ್ಬೋದು ಆ ತರ. ಸೊ ಸಹ ಓಕೆ. ಪಠನ್ ಲಿಖತಿ, ಅವನು ಅವನು ಎರಡು ವಾಕ್ಯಗಳು, ಸಹ ಆ ಪಠತಿ, ಸಹ ಲಿಖತಿ, ಇವೆರಡೂ ಹ್ಮ್. ಸೇರಿ ಶತ್ರು ಪ್ರತ್ಯಯದಿಂದ ನಾವು ಒಂದೇ ಸೆಂಟೆನ್ಸ್ ಮಾಡ್ಬೋದು ಅಂತ ಅದನ್ನು ಉಪಯೋಗಿಸೋದು. ಸಹ ಪಠನ್ ಹಸತಿ ಆತರ. ಓಕೆ. ಎರಡು ಕ್ರಿಯಾಪದದ ಬದ್ಲಿ ಒಂದು ಹ್ಮ್. ಶತ್ರಂತ ಉಪಯೋಗಿಸಿ ಒಂದೇ ವಾಕ್ಯವನ್ನ ಮಾಡೋ ತರ ಅಂತ ಅಷ್ಟೇ. ಓಕೆ. ಸೊ ಅದರ ಹ್ಮ್ ಅದರ ಬಳಕೆ ಹಾಗಾದ್ರೆ ಈ ತರ ಕಾಂಟೆಕ್ಸ್ಟ್ ಅಲ್ಲೇ ಬರೋದು. ಹ್ಮ್. ಓಕೆ. ಅಂದ್ರೆ ವರ್ತಮಾನದಲ್ಲಿನೇ ಅದರದ್ದು ಓಕೆ. ಉಪಯೋಗ. ಓಕೆ. ಹಾ ಆ, ಪೂರ್ಣಿಮಾ ಭಗಿನಿ, ಹ. ಕಂಟಿನ್ಯೂಸ್ ಇಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಅಂದ್ರೆ ಈಗ ನಾವು ಸಹ ಆ ಅಂದ್ರೆ ಈಗ ಅದಕ್ ಎಕ್ಸಾಕ್ಟ್ ಈ ತರ ಈಗ ಇಂಗ್ಲಿಷ್ ಅಲ್ಲಿ ಎಲ್ಲ ಇರೋ ತರ ಹ್ಮ್. ಅದನ್ನ ಅದಕ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ತರ ಯೂಸ್ ಮಾಡಂಗಿಲ್ಲ ಅಂತ. ಇಲ್ಲ, ಸೊ ಹಾ ಟ್ರಾನ್ಸ್ಲೇಷನ್ ಅರ್ಥನ ಹ, ಹೇಳಿದ್ದು. ಅಂದ್ರೆ ಹ, ಕಂಟಿನ್ಯೂಸ್ ಅರ್ಥನೇ ಇದೆ ಅಲ್ವಾ ಅದ್ರಲ್ಲಿ. ಪಠನ್ ಲಿಖತಿ ಅಥವಾ ಲಿಖನ್ ಪಠತಿ ಅಂತೆಲ್ಲ ಅಂದ್ರೆ ಹ. ಕಂಟಿನ್ಯೂಸ್ ಅಲ್ವಾ ಅದು. ಕಂಟಿನ್ಯೂಸ್ ಅರ್ಥ ಅಂದ್ರೆ ಈಗ ನಾವು ಆಮ್, ಯಾವ್ದೋ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಸೆಂಟೆನ್ಸ್ ಮಾಡ್ಬೇಕು ಅಂತ ಶತ್ರಂತ ಆ, ಶಬ್ದವನ್ನು ಉಪಯೋಗಿಸಿ ಮಾಡ್ಬೇಕು ಅಂತ ಅಲ್ಲ. ಅದರ ಅರ್ಥ ಅದೇ ಹೇಳಿದ್ನಲ್ಲ, ಎರಡು ಸಹ ಪಶ್ಯತಿ ಸಹ ಲಿಖತಿ, ಎರಡು ಲಟ್ ಶಬ್ದಗಳೇ, ಲಟ್ ಲಕಾರ ವರ್ತಮಾನ ವಾಕ್ಯಗಳೇ. ಅವೆರಡನ್ನು ಸೇರಿಸಿ ಒಂದು ವಾಕ್ಯ ಮಾಡೋದು ಸಹ ಪಠನ್ ಲಿಖತಿ, ಅಷ್ಟೇನೆ ಅದರ ಅರ್ಥ. ಆ ಈಗ ಇಂಗ್ಲಿಷ್ ಅಲ್ಲಿ ಇರೋ ತರ ಓದುತ್ತಾ, ಅದ ಅರ್ಥ ಅದೇ, ಅವನು ಓದುತ್ತಾನೆ, ಅವನು ಬರೆಯುತ್ತಾನೆ. ಹ್ಮ್ ಸಾರಿ, ಓದುತ್ತಾನೆ ಅಲ್ಲ, ಏನು ಅವನು ಪಠನ್ ಅಲ್ಲ, ಹಾ ಓದುತ್ತಾನೆ, ಬರೆಯುತ್ತಾನೆ. ಹ್ಮ್ ಅಷ್ಟೇನೆ ಅದು. ಆ ಓದುತ್ತಾ ಬರೆಯುತ್ತಾನೆ ಅಂದ್ರೆ ಅದು ಅರ್ಥ ಅದನ್ನ ಕೊಡುತ್ತೆ. ಬಟ್ ಹ್ಮ್ ನಾವು ಈಗ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡೋ ತರ ಅದನ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹ್ಮ್. ಅಂದ್ರೆ ನೀವ್ ಹೇಳ್ತಿರೋದು ವ್ಯಾಕರಣದಲ್ಲಿ ಕಂಟಿನ್ಯೂಸ್ ಅನ್ನೋ ಒಂದು ಇಲ್ಲ, ಕಾನ್ಸೆಪ್ಟ್ ಲಕಾರಗಳಲ್ಲಿ ಇಲ್ಲ. ಇಲ್ಲ ಅಂತ ತಾನೇ. ಹಾ ಹಾ ಹಾ, ಹಾ, ಗೊತ್ತಾಯ್ತು ಗೊತ್ತಾಯ್ತು. ಅದೇ. ಈಗ ನಾವು ಇವನ್ ಸಹ ಪಠತಿ, ಅದರ ಅರ್ಥ ಅವನು ಬರೆಯುತ್ತಿದ್ದಾನೇನೂ ಆಗುತ್ತೆ, ಅವನು ಬರೆಯುತ್ತಾನೆ, ಲೈಕ್ ಎರಡು ಅರ್ಥ. ಈಸ್ ರೈಟಿಂಗ್, ಹಿ ರೈಟ್ಸ್, ಬೋತ್ ಮೀನ್ಸ್ ಸಹ ಲಿಖತಿ. ಹ್ಮ್ ಹಿ ಈಸ್ ರೈಟಿಂಗ್ ಗೆನೂ ಸಹ ಲಿಖತಿ, ಹ್ಮ್ ಹಿ ರೈಟ್ಸ್ ಅದಕ್ಕೂ ಸಹ ಲಿಖತಿ. ಹ್ಮ್ ಕರೆಕ್ಟ್. ಅದು ಎರಡಕ್ಕೂ ಬೇರೆ ಕ್ರಿಯಾಪದಗಳಿಲ್ಲ. ಅಂದ್ರೆ ಹಿ ಈಸ್ ರೈಟಿಂಗ್ ಅನ್ನೋದು ಕಂಟಿನ್ಯೂಸ್ ಏನಲ್ಲ ಅದು. ಅದು ಹ. ಇವಾಗ ಹಿ ರೈಟ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಟ್ ಹ್ಮ್. ಹಿ ಹ್ಯಾಸ್ ಬೀನ್ ರೈಟಿಂಗ್ ಅನ್ನೋದು ಸಿಂಪಲ್ ಹಾ ಅದು ಇದು, ಪ್ರೆಸೆಂಟ್. ಕರೆಕ್ಟ್. ಕರೆಕ್ಟ್, ನೀವು ಹೇಳೋದು ಇದು ಬೇರೆ ಕಾನ್ಸೆಪ್ಟ್ ನಾನು ಹೇಳಿದ್ದು, ಬಟ್ ಅದೇ ತರ ಅಂದ್ರೆ. ಹಾ. ಸೊ ಈಗ ಅಂದ್ರೆ ಏನಂದ್ರೆ, ಈ ಬೇರೆ ಭಾಷೆಯಿಂದ ಕನ್ನಡ ಅಂತಾಯ್ತು, ಇಂಗ್ಲಿಷ್ ಅಂತಾಯ್ತು, ಅಲ್ಲಿ ಏನು ಒಂದು
ಸ್ಟ್ರಕ್ಚರಲ್ ಇದೆ ಅಲ್ಲ ಲ್ಯಾಂಗ್ವೇಜ್ ಅದು. ಸಂಸ್ಕೃತದ ಅದರದ್ದೇ ಒಂದು ಸ್ಟ್ರಕ್ಚರ್ ಇದೆ. ಸೊ ಹ್ಮ್ ನಾವು ಅದನ್ನ ಗ್ರಾಸ್ಪ್ ಮಾಡಿದ್ರೆ ಅವಾಗ ಅರ್ಥ ಮಾಡ್ಕೊಳ್ಳೋದು ಅಥವಾ ಸೆಂಟೆನ್ಸ್ ಮಾಡೋದು ಸ್ವಲ್ಪ ಈಗ ಗೊತ್ತಾಗುತ್ತೆ, ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕರ್ತರಿ ಕರ್ಮಣಿ ಆದ್ರೂ ನಾವು ಕನ್ನಡದಲ್ಲಿ ಯೂಸ್ ಮಾಡೋ ತರನೇ ಸಂಸ್ಕೃತದಲ್ಲಿ ಇಲ್ಲ. ಕರ್ಮಣಿ ತುಂಬಾ ಇದೆ ಸಂಸ್ಕೃತದಲ್ಲಿ. ಹ್ಮ್ ಪ್ರತಿ ಹೆಚ್ಚು ಕಮ್ಮಿ ನಾವು ಕರ್ಮಣಿ ಕನ್ನಡದಲ್ಲಿ ತುಂಬಾ ಕಡಿಮೆ ಯೂಸ್ ಮಾಡೋದು. ಹ್ಮ್ ಆ ಆಮೇಲೆ ಭಾವೆ ಪ್ರಯೋಗ ಅಂತೂ ಬೇರೆ ಕೆಲವೊಂದು ಭಾಷೆಗಳಲ್ಲಿ ಇಲ್ಲೇ ಇಲ್ಲ ಆ ತರ. ಯಾವುದು? ಹ್ಮ್ ಭಾ ಈ ಕರ್ತರಿ ಕರ್ಮಣಿ ಭಾವೆ ಅಂದ್ರೆ ಅಕರ್ಮಕ ಆಮ್, ಹಾ, ಕ್ರಿಯಾಪದಗಳಿಗೆ ಒಂದು ಅಂದ್ರೆ ಎಕ್ಸಾಂಪಲ್. ವೃಕ್ಷ ಕಂಪತೆ ಹಾ. ಆ, ಇದೆ ಅಲ್ಲ. ಸೊ ಅದು ನಾವು ಇಂಗ್ಲಿಷ್ ಅಲ್ಲಿ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಇಲ್ಲ. ಅಂದ್ರೆ ಈಗ ಗಿಡ ಕಂಪಿಸಲ್ಪಡುತ್ತದೆ ಮರವು ಅಂತ ಆತರ ವೆರಿ ರೇರ್ ಅಲ್ಲ, ಅಂತದ್ದು ಇಲ್ಲ ಆಕ್ಚುಲಿ. ಅಂದ್ರೆ ಇವನ್ ಯು ಕೆನಾಟ್ ಇಮ್ಯಾಜಿನ್ ಆ ತರ ಇದೆ ಅಂತ ಹೇಳಿ. ಆಮ್, ಸ್ವಲ್ಪ ಅಂದ್ರೆ ನಾನು ಏನ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಸಂಸ್ಕೃತದ್ದೇ ಒಂದು ವೈಶಿಷ್ಟ್ಯ ಇದೆ ಅದರದ್ದು ಶಬ್ದಗಳು ಅಥವಾ ಅದರದ್ದು ವಾಕ್ಯ ರಚನೆಯಲ್ಲಿ. ಸೊ ಡೈರೆಕ್ಟ್ ಟ್ರಾನ್ಸ್ಲೇಷನ್ ನಲ್ಲಿ ಕೆಲವೊಂದು ಸಿಗೋದಿಲ್ಲ. ಆಮೇಲೆ ಅದು ಆ ಭಾಷೆದು ಇದು ಸೊಗಡು ಸಿಗೋದಿಲ್ಲ ಅವಾಗ. ಹ್ಮ್ ಸೊ ನಾವು ಪೂರ್ವ ಪ್ರಯೋಗಗಳನ್ನ ಒಂದಿಷ್ಟು ನೋಡಿದಾಗ ಅವಾಗ ಅದರದ್ದು ಐಡಿಯಾ ಬರುತ್ತೆ. ಇದು ಈ ತರ ಯೂಸ್ ಮಾಡಿದ್ದಾರೆ, ಈ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ ಹೊಸಾದ್ ಕ್ರಿಯೇಟ್ ಮಾಡ್ಬೇಕಾದ್ರೂ ಹ್ಮ್ ಆ ಒಂದು ಐಡಿಯಾ ಇದ್ರೆ ಆ, ಸ್ವಲ್ಪ ಇದು ಆಗತ್ತೆ ಒಂಥರ. ಆ ಭಾಷೆದು ಪ್ರಾಮುಖ್ಯತೆ ಬರುತ್ತೆ ಅವಾಗ. ಹ್ಮ್ ಆ, ಅದಕ್ಕೆ ಗುರುಗಳು ಓದಿ ಮಾತು. ಓದಿ ಅಂತ ಹೇಳ್ತಾ ಇರ್ತಾರೆ. ಹಾ? ಹಾ ಅದಕ್ಕೆ ಗುರುಗಳು ಸಂಸ್ಕೃತದ್ದೇ ಓದಿ ಅಂತ ಹೇಳ್ತಾರೆ. ಬಿಕಾಸ್ ಅದ್ರದ್ದು ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್. ಅಂದ್ರೆ ಇಲ್ಲಾಂದ್ರೆ ನಾವು ರಿಮೋಟ್ ಆಗಿ ಪ್ರತಿಯೊಂದನ್ನು ಬೇರೆ ಭಾಷೆಗೆ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಕಾಂಟೆಕ್ಸ್ಟ್ ಆಫ್ ಇಂಗ್ಲಿಷ್ ಕನ್ಸ್ಟ್ರಕ್ಟ್ ಆರ್ ಕನ್ನಡ ಅದು ಆ ಥರ ಆಗೋಗುತ್ತೆ. ಅದಕ್ಕೆ ಸಂಸ್ಕೃತನೇ ಓದ್ತಾ ಇದ್ರೆ ಅವಾಗ ಅದ್ರದ್ದು ಸ್ಟ್ರಕ್ಚರ್ ನಮ್ಗೆ ಅರ್ಥ ಆಗತ್ತೆ ಅಂತ ಗುರುಗಳು ಹೇಳ್ತಾ ಇರ್ತಾರೆ ಓದಿ ಅಂತ. ಆಮೇಲೆ ಮಾತಾಡುವ ಅಥವಾ ಏನಾದ್ರು ಸೆಂಟೆನ್ಸ್ ಮಾಡುವಾಗ ಸಂಸ್ಕೃತದಲ್ಲೇ ಯೋಚಿಸಿ ಅಂತಾನೂ ಹೇಳ್ತಾರೆ. ಹಾ ಹೌದು, ಅಲ್ವಾ? ಕರೆಕ್ಟ್. ಹ್ಮ್. ನಮಸ್ತೆ ಭವ್ಯ ಅವರೇ. ನಮಸ್ತೆ. ಸಾರಿಪ್ಪ, ಇವತ್ತಿಂದ 1 ಅವರ್ ಲಾಸ್ಟ್ ವೀಕಿಂದ 1 ಅವರ್ ಹಿಂದೆ ಮಾಡ್ಕೋಬೇಕಾಗಿತ್ತು. ಕ್ಲಾಕು ಮರ್ತೋಯ್ತು. 12 ಗಂಟೆಗೆ ಅನ್ಕೊಂಡೆ. ಟೈಮ್ 1 ಅವರ್ ಹೆಚ್ಚು ಕಮ್ಮಿ ಆಗಿದ್ರಿಂದ ಮಿಸ್ ಮಾಡಿದೆ. ಆಗೋಯ್ತಾ? ಮುಗಿಸಿದ್ರಾ? ಇಲ್ಲ ಇಲ್ಲ, ನಂದು ಓದಿದಾಯ್ತು. ಅದೇನ ಪ್ರಿಪೇರ್ ಹಾ ಆಗಿದ್ದಕ್ಕೆ ನೀವು ಮಾಡ್ಬೋದು. ನೀವು ವೋಟ್ ಮಾಡಿದ್ದೀರಲ್ಲ. ಅಥವಾ ಇದು ಇವಾಗ ಪೂರ್ಣಿಮಾ ಅವರು ಇದು ಹೇಳ್ತಾ ಇದ್ರು ಪ್ರತ್ಯಯಗಳ ವಿಷಯ. ಸರಿ ಅವ್ರು ಕೇಳಿದಕ್ಕೆ. ಹಾ ಹಾ ಅದ್ ಕೇಳಿಸ್ಕೊಂತಾ ಇದ್ದೆ. ಅದೇ ಅವ್ರ ಕರ್ತರಿ ಕರ್ಮಣಿ ಹೇಳುವಾಗ ತಿರುಗು ರೀಜಾಯ್ನ್ ಆದೆ. ಹ್ಮ್ ಹಾ ಹಾ ಅದೇ ಬಾವೆ ಪ್ರಯೋಗನಲ್ಲಿ ಕರ್ಮಣಿ ಪದ ಇರಲ್ಲ ಅಲ್ವಾ? ಅದು ತಾನೇ ಬಾವೆ ಪ್ರಯೋಗ ಅಂದ್ರೆ. ಭಾವೆ ಪ್ರಯೋಗ ಅಂದ್ರೆ ಈಗ ಹ್ಮ್ ಅಕರ್ಮಕ ಧಾತುಗಳಿಗೆ ಹಾ ಹಾ ಭಾವೆ ಪ್ರಯೋಗ ಬರುತ್ತೆ ಅಂತ. ಓಕೆ. ಬಾಲಿಕಾ ನೃತ್ಯತಿ ಆ ತರದ್ ತಾನೆ? ಬಾಲಿಕಾ ನೃತ್ಯತಿ ನೃತ್ಯ. ಅಕರ್ಮಕ ಹಾ ಅಂದ್ರೆ ಆತ್ಮನೇ ಅಲ್ವಾ? ಅಥವಾ ಹೇಗೆ ಅದು ಭಾವ ಅಂದ್ರೆ? ಆತ್ಮನೆಪದಿನಲ್ಲೂ ಇದೆ ಅಲ್ವಾ ಅದು? ವಿಧಿಲಿಂಗ್ ಇಲ್ಲ ಐ ನಂಗೆ ಥಿಂಕ್ ಪ್ರಥಮ ವಿಭಕ್ತಿನೇ ಉಪಯೋಗಿಸ್ಬೇಕು ಅದಕ್ಕೆ ಅಲ್ವಾ ಪೂರ್ಣಿಮಾ ಅವರೇ? ಭಾವೆ ಪ್ರಯೋಗಕ್ಕೆ ಹೌದೌದು. ಭಾವೆ ಪ್ರಯೋಗದಲ್ಲಿ ಕ್ರಿಯಾಪದ ಯಾವಾಗ್ಲೂ ಪ್ರಥಮ ವಿಭಕ್ತ ಅಂತಾನೆ ಇರುತ್ತೆ. ಹಾ ಹ್ಮ್. ಹಾ ನಪುಂ ಕರ್ಮಪದ ಇರೋದಿಲ್ಲ. ಕರ್ತೃ ಡಸಂಟ್ ಈ- ಮ್ಯಾಟರ್ ಯಾವ ವಚನದಲ್ಲಿದ್ರೂನು ಅಂತ ಅನ್ಸತ್ತೆ ಅಲ್ವಾ? ಹೌದು ಹೌದು. ಕರ್ಮಪದ ಇರೋದೇ ಇಲ್ಲ. ಬಟ್ ಕ್ರಿಯಾ ಹಾ, ಅದು ಕರ್ತೃ ಯಾವ ಇದ್ರಲ್ಲಿ ಇದ್ರೂನು ಆ ಅದು ಕ್ರಿಯಾಪದ ಪ್ರಥಮ ವಿಭಕ್ತಿ ಏಕವಚನದಲ್ಲೇ ಪ್ರಥಮ ಇರುತ್ತೆ. ವಿಭಕ್ತಿ ಏಕವಚನದಲ್ಲಿನೇ ಇರುತ್ತೆ. ಹಾ ಹಾ. ಯಾವ ಪದ? ಕರ್ಮ ಕರ್ತೃಪದನ ಇಲ್ಲ. ಗೊತ್ತಾ? ಇವಾಗ ಆಮ್,
ಇದ್ ಸರಿನಾ ನೋಡಿ. ಬಾಲಿಕಾ ನೃತ್ಯತಿ, ಬಾಲಿಕಾಹನು ನೃತ್ಯತಿನೇ ಆಗತ್ತೆ ಅನ್ಸತ್ತೆ. ಅಲ್ಲಲ್ಲ. ಐ ಥಿಂಕ್ ಬಾಲಿಕಯ ಸೊ. ಬಾಲಿಕಯ ಅಂದ್ರೆ ಕರ್ಮಣಿ ಇದನ್ನೇ, ಬಟ್ ಅಕರ್ಮಕ. ಈಗ ಕರ್ಮಣಿಯಲ್ಲಿ ಕರ್ಮ ಪದ ಇರುತ್ತೆ, ಹೌದು. ಸಕರ್ಮಕ ಧಾತುಗಳಿಗೆ ಕರ್ಮಣಿ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೆ. ಅದೇ ತರ ಅಕರ್ಮಕ ಧಾತುಗಳಿಗೆ ಭಾವೆ ಪ್ರಯೋಗ. ಅದು ಒಂದು ನೃತ್ಯತಿ ಬಾಲಿಕಾ ಇಟ್ಕೊಂಡು ಒಂದು ಸೆಂಟೆನ್ಸ್ ಮಾಡಿ ಪೂರ್ಣಿಮಾ ಅವರೇ. ಇದು ಹಾ, ಇದರಲ್ಲಿ ನಾನು ಕಾವ್ಯ ಪ್ರಯೋಗದಲ್ಲಿ. ಒಂದೇ. ಹಾ. ಪೂರ್ಣಿಮಾ ಅವ್ರು ಹೇಳ್ಬೇಕು. ನಿದ್ರತಿ, ಆ ನೃತ್ಯತಿ, ಹಸತಿ ಇದೆಲ್ಲಾನು. ಹಸತಿ. ಹ್ಮ್. ಹಾ. ಸ ಈಗ ಸಹ ಹಸತಿ ತೇನ ಹಸ್ಯತೆ ಅಲ್ವಾ? ಸೊ ಓಕೆ. ಹಾ. ತೇ ಹಸಂತಿ ಅದು ತೈಹಿ ಹಸ್ಯತೆನೆ ಆಗುತ್ತೆ. ಗೊತ್ತಾಯ್ತು. ಆದ್ರೆ ರಾವಣಂ ಹಂತಿ, ಆ, ರಾವಣಃ ರಾಮೇಣ ಹನ್ಯತೆ, ಕರೆಕ್ಟಾ? ಹ್ಮ್. ಏನೇನು? ಆದ್ರೆ ಅದು ಇದಲ್ಲ, ಅಕರ್ಮಕ ಅಲ್ಲ, ಕರ್ಮ ಇದೆ ಇದರಲ್ಲಿ. ರಾಮಃ ರಾವಣಂ ಹಂತಿ, ರಾವಣಂ ಅನ್ನೋದು ಕರ್ಮಪದ, ಬಟ್ ಇದು ಸರಿ, ಅದು ಭಾವೆ ಪ್ರಯೋಗ, ಕರ್ಮಣಿ ಪ್ರಯೋಗ ಭಾವ ಪ್ರಯೋಗಕ್ಕೆ ಎಕ್ಸಾಂಪಲ್ ಅಲ್ಲ ಅದು. ಅಲ್ಲ. ಓಕೆ. ಹ್ಮ್. ವೃಕ್ಷೇಣ ಕಂಪತೆ ಇದು ಕರ್ಮಣಿ ಪ್ರಯೋಗದ್ದು ಭಾವೆ ಪ್ರಯೋಗ. ಬಿಕಾಸ್ ದ ಟ್ರೀಸ್ ಆರ್ ಬೀಯಿಂಗ್ ಶೇಕ್ಡ್ ತಾನೆ, ಅದು ತಾನೆ ಕರ್ಮಣಿ ಬರುತ್ತೆ. ಕರ್ತರಿ ಕಂಪತೆ. ವೃಕ್ಷ ಕಂಪತೆ. ವೃಕ್ಷೇಣ ಕಂಪತೆ. ಕಂಪಂತ್. ಹಾ. ವೃಕ್ಷ ಹೇಳಿ. ಕಂಪತೆ ಕರ್ತರಿ, ಹ್ಮ್. ಭಾವೆ ಪ್ರಯೋಗ ವೃಕ್ಷೇಣ ಕಂಪ್ಯತೆ. ಕಂಪಂತೆ. ಕಂಪ್ಯತೆ. ಕಂಪ್ಯತೆ. ಸಾರಿ ಕಂಪ್ಯತೆ. ಓಕೆ, ವೃಕ್ಷೇಣ ಕಂಪ್ಯತೆ. ಓಕೆ, ಸರಿ. ಅಂದ್ರೆ ಕರ್ಮಣಿ ಆಯ್ತು, ಭಾವೆ ಆಯ್ತು, ಜಸ್ಟ್ ಜನರಲ್ ಐಡಿಯಾ. ಕ್ರಿಯಾಪದ ಆತ್ಮನೇ ಪದ ರೂಪದಲ್ಲಿರುತ್ತೆ. ಆಮೇಲೆ ಅಲ್ಲಿ ಮಧ್ಯೆ ಯಕಾರ ಕೆಡಿಸುತ್ತೆ. ಸೊ ಆತರ ಸರಿ. ಅದೇ ಒಂದು ಐಡೆಂಟಿಫೈಯರ್ ತರ. ಈಗ ಕ್ರಿಯಾಪದದಲ್ಲಿ ಯಕಾರ ಕೇಳಿಸ್ತಿದೆ ಅಂದ್ರೆ ಅದ ಇದರ ಕರ್ಮಣಿ ಆರ್ ಭಾವೆ ಅಂತ, ಆತರ. ಸರಿ. ಕಂಪತೆ, ಪತ್ಯತೆ, ಆ ಯತ್ಯತೆ ಈ ತರ ಯಾಕೆ ಅನ್ಸತ್ತೆ. ನೃತ್ಯತೆ ಇದೆಲ್ಲ ಆತ್ಮನೇಪದಿ. ಆದ್ರೆ ಭಾವೆ ಇನ್ನೊಂದು ಪ್ರಯೋಗ. ಕಾಮಯತಿ ಅದು ನಿಚ್ ಆಗತ್ತೆ ಅಲ್ವಾ? ನಿಚ್ ಪ್ರತ್ಯಯ. ನಮ್ಗೆ ಭ್ರಾಮಯತಿ ಅಂತ ಗೊತ್ತಿಲ್ಲ. ಬರುತ್ತಲ್ಲ. ಅದೇ ಅಲ್ಲಿ ಐ ಅಂತ ಆಡ್ ಆಗುತ್ತೆ ಇದಕ್ಕೆ. ಅಯ ಆಡ್ ಆಗುತ್ತೆ ಧಾತುವಿಗೆ. ಅವಾಗ ಅದು ಯಕಾರ ಇರುತ್ತೆ, ಬಟ್ ವಿತ್ ಸ್ವರ ಅಕಾರದ ಜೊತೆ ಪೂರ್ಣ ಅಕ್ಷರ ಇರುತ್ತೆ ಅಲ್ಲಿ. ಚೋರಯತಿ ಆತರ, ಮಾರಯತಿ ಯ ಅದು ಬೇರೆ, ಅದು ಬೇರೆ. ಚೋರಯತಿ. ಓಕೆ. ಇದ್ರದೊಂದು ಎಕ್ಸಾಂಪಲ್ ಹೇಳಿ, ಇದು ಅರ್ಥ ಆಗ್ಲಿಲ್ಲ ನಂಗೆ. ನಿಚ್ ಪ್ರತ್ಯಯ ಅಂತನಾ? ಲಿಚ್ ಪ್ರತ್ಯಯ ನಂಗೆ ಗೊತ್ತಿಲ್ಲ ಏನದು ಅಂತ. ನಿಚ್ ಅಂತ ಹೇಳಿ. ನಿಚ್ ಅನ್ನೋದು ಒಂದು ಪ್ರತ್ಯಯ. ಅದು ಧಾತುವಿಗೆ ಪರಾರ್ಥಕ್ಕಾಗಿ, ಅಂದ್ರೆ ಪರಾರ್ಥೆ ನಿಚ್ ಅಂತ ಹೇಳಿ ಅದು ಅರ್ಥ. ಈಗ ನೀವು ಬೇರೆಯವರಿಂದ ಮಾಡಿಸ್ತಾ ಇದ್ರೆ ಆವಾಗ ಅದಕ್ಕೆ ನಿಚ್ ಆಡ್ ಆಗುತ್ತೆ. ಸಹ ಕರೋತಿ ಅಂದ್ರೆ ಅವನು ಸ್ವಂತ ಮಾಡ್ತಾ ಇದ್ದಾನೆ ಕೆಲ್ಸ. ಸಹ ಕಾರಯತಿ ಅಂದ್ರೆ ಅವನು ಕೆಲಸ ಮಾಡಿಸ್ತಾನೆ ಅಂತ ಅರ್ಥ ಅಲ್ವಾ? ಆ ಕಾರಯತಿ ಏನು ಇದೆ ಅದು ನಿಚ್ ಪ್ರತ್ಯಯ ಅಂತ ಕ್ರಿಯಾಪದ ಆಗತ್ತೆ ಅವಾಗ. ಇನ್ನೊಬ್ರಿಂದ ಮಾಡಿಸೋದು, ಕ್ರಿಯೆನ ಮಾಡಿಸೋದಕ್ಕೆ ಲಿಚ್ ಪ್ರತ್ಯಯ ಬರುತ್ತಾ? ಇನ್ನೊಂದು ಅದ್ರದ್ದು ಒಂದು ಸ್ಪೆಷಲ್ ಕೇಸ್ ಅಂತ ತಗೊಂಡ್ರೆ, ಈ ಒಂದು
ಧಾತುಗಳಲ್ಲಿ ಗಣಗಳು ಅಂತ ಇದೆ ಅಲ್ಲ, 10 ಗಣಗಳು ಧಾತುಗಳಲ್ಲಿ. ಹ್ಮ್ ಅದರಲ್ಲಿ ಹ್ಮ್ 10ನೇ ಗಣ ಚುರಾದಿ ಗಣ ಅಂತ ಹೇಳಿ, ಅದರಲ್ಲಿ ಬರೋ ಯಾವುದು ಎಲ್ಲ ಧಾತುಗಳು ನಿಚ್ ಜೊತೆಗೇನೆ ಅದರದ್ದು ಕ್ರಿಯಾಪದ ಫಾರ್ಮ್ ಆಗುತ್ತೆ. ಆದ್ರೆ ಅದು ಪರಾರ್ಥನೆ ಅಂತಿಲ್ಲ, ಅದು ಸ್ವಾರ್ಥದಲ್ಲಿನೂ ನಿಚ್ ಆಗುತ್ತೆ. ಸೊ ಸ್ವಾರ್ಥೆ ನಿಚ್. ಬಟ್ ಅದರದ್ದು ಏನಂದ್ರೆ ಕ್ರಿಯಾಪದದ ಫಾರ್ಮ್ ಎರಡುದ್ರಲ್ಲೂ ಯೂಸ್ ಮಾಡಬಹುದು, ಸ್ವಾರ್ಥಕ್ಕನು ಯೂಸ್ ಮಾಡಬಹುದು, ಪರಾರ್ಥಕ್ಕನು ಯೂಸ್ ಮಾಡಬಹುದು, ಆತರ. ಈಗ ಕೃಷ್ಣ ಓ ನವನೀತಂ ಚೋರಯತಿ ಅಂದ್ರೆ ಅವನು ಹ್ಮ್ ಸ್ವಂತನೂ ಮಾಡ್ತಾ ಇದ್ದಾನೆ ಅಂತಾನೂ ಅರ್ಥ ಆಗುತ್ತೆ, ಬೇರೆಯವರಿಂದನೂ ಹ್ಮ್ ಮಾಡಿಸ್ತಾನೆ ಅಂತಾನೂ ಅರ್ಥ ಆಗುತ್ತೆ. ವೆರಿ ನೈಸ್. ಅದನ್ನ ಈ ಕಂಟೆಕ್ಸ್ಟ್ ವೆರಿ ನೋಡ್ಕೊಂಡು ಅರ್ಥ ನೈಸ್, ಮಾಡ್ಕೋಬೇಕು. ವೆರಿ ನೈಸ್, ವೆರಿ ನೈಸ್. ಹ್ಮ್ ಹ್ಮ್ ಎಲ್ಲ ಚುರಾದಿಗಳದ್ದು ಧಾತುಗಳಿಗೂ ಇದೆನಾ? ಹಾ, ಎಲ್ಲ ಚುರಾದಿಗಳ ಧಾತುಗಳು ನಿಚ್ ಪ್ಲಸ್ ಅದರದ್ದು ಒಂದು ಇನ್ನೊಂದು ಕನ್ನಡ ಪ್ರತ್ಯಯ ಎರಡ್ ಆಗಿ ಫಾರ್ಮ್ ಬರುತ್ತೆ. ಆ ಇದ್ರ ಬಗ್ಗೆ ಲೆಸನ್ ಅಲ್ಲಿ ಎಲ್ಲೂ ಅದರದ್ದು ಉಪಯೋಗ ಇನ್ನೂ ಬಂದಿಲ್ಲ ಅಲ್ಲ, ನಿಚ್ ಲಿಚ್ ಬಂದ್ರೆ ಪ್ರತ್ಯಯಗಳದ್ದು ಅದರದ್ದು ವ್ಯಾಕರಣ ಅಂಶ ಬಂದಿಲ್ಲ, ಯಾಕಂದ್ರೆ ಅದು ಇನ್ನು ಇನ್ನೂ ಬಂದಿಲ್ಲ. ಸ್ವಲ್ಪ ಅಷ್ಟು ಪ್ರತ್ಯಯಗಳೆಲ್ಲ ಇನ್ನೂ ಹೇಳಿಲ್ಲ ಅಲ್ಲ, ಅದಕ್ಕೋಸ್ಕರ. ಹ್ಮ್ ನಿಚ್ ಯೂಶಲಿ ಪರಾರ್ಥ ಹ್ಮ್ ನಿಚ್ ಎಲ್ಲದ್ರಲ್ಲೂ ಬರುತ್ತೆ. ಅಂದ್ರೆ ಹ್ಮ್ ನಿಚ್ ನಿಜಾಂತ ಶಬ್ದಗಳು ಅಂತ ಹಿಂಗ್ ಕಲಿಬೇಕಾದ್ರೆ ಪರಾರ್ಥದಲ್ಲಿ ಹ್ಮ್ ಯಾವ ತರ ಯೂಸ್ ಆಗುತ್ತೆ ಅಂತ ಆಮ್, ಅಂದ್ರೆ ಒಂದ್ ಲೆವೆಲ್ ಅಲ್ಲೆಲ್ಲ ಹೇಳ್ತಾರೆ. ಬಟ್ ಅದು ಸ್ವಾರ್ಥದಲ್ಲಿ ಯಾವಾಗ, ಅದು ಗಣ, ಅದೆಲ್ಲ ಸ್ವಲ್ಪ ಒಂಚೂರು ಆಮೇಲೆ ಅಷ್ಟೇ. ಓ, ಓ, ತುಂಬಾ ಚೆನ್ನಾಗಿದೆಪ್ಪ. ವೆರಿ ನೈಸ್. ಇದೇ ಈ ಲ್ಯಾಂಗ್ವೇಜ್ ನ ಇನ್ನೂ ಬ್ಯೂಟಿಫುಲ್ ಮಾಡೋದು. ಸರಿ, ಅವ್ರಿಗೆ ಇನ್ನೇನಾದ್ರು ಪ್ರಶ್ನೆ? ಇದಾರೆ ಅವರು ಇದಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ನೋಡ್ತಾ ಇದ್ದೆ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಹ್ಮ್. ನೀವ್ ಯಾವ್ದು ಇಂಥವ್ರನ್ನ ಓದಿದ್ರಿ? ನೀವು ರೆಡಿ ಮಾಡ್ಕೊಂಡಿರೋದು ಏನಾದ್ರು ಹೇಳ್ಬೋದು ನೀವು? ನೀವು ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಯಾರು? ಭವ್ಯ, ನೀವು? ಹಾ ಹಾ ಅಲ್ಲ, ಯಾವ್ದಾರು ರೀಡ್ ಅಂಡ್ ನಾನು ಓದ್ತಾ ಹಂಗೆ ಮೀನಿಂಗ್ ಹೇಳೋಣ ಅಂತ ಅಂದೆ. ಮಾಡೋಣ. ಓದ್ಕೊಂಡು ಅದ್ ಮಾಡೋಣವಾ? ಹ್ಮ್. ಹಂಗೆ ಈ ಕಾನ್ವರ್ಸೇಷನ್ನು ಅಹಂ ಸಂಸ್ಕೃತೇನ ವಕ್ತುಂ ಪ್ರಯತ್ನಂ ಕರೋಮಿ. ವಿಚ್ ಪಾಠ, ವಿಚ್ ಇಸ್ ಕಥಂ ತಾನೆ? ಹೌ, ಅದು ಕಥಂ ಇಸ್ ಹೌ. ವಿಚ್ ಕಹ. ಕಹ, ಕಹ ಪಾಠ. ಪಾಠಃ ಪಠಸಿ ಸ್ಮಿತಾ. ವಿಚ್ ಒನ್ ಡಿಡ್ ಯು ರೀಡ್? ओ अहं लेखनं षोडशः पाठः अपठम्. ಷೋಡಶಃ. ಓ, लेखनं. ಲೇ ಯಾವುದು? ಷೋಡಶಃ ಷಟ್ವಿಂಶಃ 16th 16. ನೋಡ್ತಾ ಇದ್ದೀನಿ. ಷೋಡಶ ಲೇಖನಂ. ಓಕೆ. ಹ್ಮ್ ಅಹಂ ಸಪ್ತದಶ ಪಾಠः ಪಠ ಪಠಾಮಿ ಕಿಂ? ಶಲ್ ಐ ರೀಡ್? अवश्यम्. ಪಾಠಂ ಪಠಾಮಿ ದ್ವಿತೀಯ ಆಗುತ್ತೆ ಅವಾಗ. ಪಾಠಂ ಪಠಾಮಿ. ಪಾಠಂ ಪಠಾಮಿ ಕಿಂ? ವಿದ್ಯಾಲಯಃ आहत्य कवि. एकनिमिषं स्क्रीन् मध्ये शेर् करोमि.
अस्तु। दृश्यते दृश्यते दृश्यते। हम्म हम्म विंशः ಇದಲ್ಲ ಅಲ್ಲ सप्तदश। सप्तदश। सप्तदशः पाठः। हम्म विद्यालयः। आम्। हम्म विद्यालयः। विद्यालयः अर्थं स्कूल्। आहत्य। आहत्य वा? इस् दिस् रैट्? आहत्य। आहृत्य न आहत्य न तु। आहत्य। आहत्य कवि प्रश्नः कक्षा। अस्मिन् विद्यालये कक्ष्या चतस्रः अल्वा कक्ष्या। कक्ष्या। कक्ष्या कक्ष्या। कक्ष्या। अस्मिन् विद्यालये चतस्रः कक्षायाः सन्ति। याः। कक्ष्याः सन्ति। ओके, चतस्रः कक्ष्याः सन्ति। आहत्य इत्युक्ते ग्लोसरी मध्ये अत्र दीयते ऑन द होल। ऑन द होल कवि कवि इत्युक्ते ऐ थिंक कवि इस् कवि लेखकः अर्थं वा? एंड प्रश्नः इत्युक्तौ क्वश्चन। कक्ष्या। कक्ष्या इत्युक्तौ क्लास्। क्लास् रूम् अल्वा क्लास् रूम्। ಕ್ಲಾಸು ಆಗತ್ತೆ. ಓಕೆ ಕ್ಲಾಸ್ ನ ಅಂದ್ರೆ ಅದು ಫಿಸಿಕಲ್ ಸ್ಪೇಸ್ಗೆ ಹೇಳ್ತಾರ ಇಲ್ಲಿ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಆ ಪ್ರಶ್ನೆ ಇದೆ. ಕಕ್ಷ್ಯಾ ಅಂದ್ರೆ ಎರಡೂ ತರ ಆಗತ್ತೆ. ಕೊಠಡಿ. ಓಕೆ ಸರಿ. ಕನ್ಫರ್ಮ್ ಮಾಡ್ಬೇಕು. ಕಕ್ಷ್ಯಾ ಅಂದ್ರೆ ಕ್ಲಾಸ್ ರೂಮ್ ಆಗತ್ತೆ, ಕ್ಲಾಸು ಆಗತ್ತೆ. ಕಕ್ಷಾ ಅದೇ ಕ್ಲಾಸ್ ಅಂತಾನು ಆಗುತ್ತೆ, ಕ್ಲಾಸ್ ರೂಮ್. ಓಕೆ. ಕಕ್ಷಾ ಅಂದ್ರೆ ಕ್ಲಾಸ್ ಅಂತಾನೆ. ಕಕ್ಷ್ಯಾ. ಆಮೇಲೆ ಕವಿ ಅಂದ್ರೆ ಕವಿತೆ ಬರೆಯೋನೆ ಕವಿ ಅಂತ ಅಲ್ಲ. ಕವಿ ಅಂತಂದ್ರೆ ಸಂಸ್ಕೃತದಲ್ಲಿ ತಿಳಿದವನು, ಲೈಕ್ ವಿದ್ವಾನ್. ಆ ವಿದ್ವಾನ್ ಆ ಅರ್ಥದಲ್ಲಿ, ಎಲ್ಲ ತಿಳಿದವನು ಅಂತ ಅರ್ಥದಲ್ಲಿ ಕವಿ ಅಂತ ಆ ಅರ್ಥ ಆಗುತ್ತೆ. ಈ ಗೀತೆಯಲ್ಲಿ ಬರುತ್ತಲ್ಲ, ಕವಿಯೋ ಪತ್ರ ಮೋಹಿತಾಹ ಅಂತ. ಕವಿ ಸೊ ಅಲ್ಲಿ ಕವಿ ಅಂತಂದ್ರೆ ಎಲ್ಲ ತಿಳಿದವರು ಅಂತ ಅರ್ಥ. ನಾವು ಯೂಶಲಿ ಕನ್ನಡದಲ್ಲಿ ಕವಿ ಅಂದ್ರೆ ಕವಿತೆ ಬರೆಯೋರು ಅಂತಾನೆ ಅರ್ಥ ಮಾಡ್ತೀವಿ. ಸೊ ಅದು ಸೇಮ್ ಅಂತಲ್ಲ. ಅಂದ್ರೆ ಇವರು ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಕವಿ ಅಂದ್ರೆ ಪದಗಳನ್ನ ಚೆನ್ನಾಗಿ ಹೇಗೆ ಉಪಯೋಗಿಸಿ ಅಪ್ರೋಪ್ರಿಯೇಟ್ ಜಾಗದಲ್ಲಿ ಉಪಯೋಗಿಸೋದು, ಆಮೇಲೆ ಎಷ್ಟು ಬೆಳೆಸ್ಬೇಕೋ ಅಷ್ಟೇ ಉಪಯೋಗಿಸೋದು, ಅದು ಗೊತ್ತಿದ್ರೆ ಕವಿ ಅಂತ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಅದು ಅರ್ಥನೇ. ಅದ್ರ ಜೊತೆಗೆ ಎಲ್ಲ ತಿಳಿದವರು ಅಂತಾನು ಅರ್ಥ ಆಗುತ್ತೆ. ಸರ್ವಜ್ಞ ತರ. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಸ್ಮಿನ್ ನಮ್ಮ ವಿದ್ಯಾಲಯದಲ್ಲಿ ಚತಸ್ರಃ ನಾಲ್ಕು. ಚತಸ್ರಃ ನಾಲ್ಕು ತಾನೆ? ನಾಲ್ಕು ರೂಮ್ಗಳು ಇವೆ. ಏತೆ ಸಪ್ತ ಛಾತ್ರಾಃ ಸರಿ, ಅಲ್ಲ ಸುಮ್ಮನೆ ಚತಸ್ರಃ ಅಂತ ಯಾಕೆ ಬಂತು? ಕಕ್ಷ್ಯಾಹ, ಚತಸ್ರಃ ಕಕ್ಷ್ಯಾಹ ಅಂತ ಕಕ್ಷ್ಯಾಹ ಯಾಕೆಂದ್ರೆ ಸ್ತ್ರೀಲಿಂಗ. ಇನ್ ಸ್ತ್ರೀಲಿಂಗ ಸಪ್ತಮಿನ ಅದು ಇಲ್ಲ, ಪಂಚಮಿ ಮತ್ತೆ ಷಷ್ಠಿ ಸೇಮ್ ತಾನೆ. ಕಕ್ಷ್ಯಾಹ ಕಕ್ಷ್ಯಾಹ ಪ್ರಥಮನೇ, ಬಟ್ ನಾ ಕೇಳಿದ್ದು ಚತಸ್ರಃ ಚತಸ್ರಃ ಅಂತಾನೆ ಯಾಕೆ ಬಂತು ಅಂತ. ಯಾಕೆಂದ್ರೆ ಚತಸ್ರಃ ಇಸ್ ಸ್ತ್ರೀಲಿಂಗ ಅಲ್ವಾ?
ಹಾ ಚತುರ್ಥಿ ಕಕ್ಷ್ಯಾಸ್ತಿ. ಚತಸ್ರಃ. ಹಾ ಸರಿ ಸರಿ, ಸಾರಿ ನಾನು ಡಿಸ್ಟರ್ಬ್ ಮಾಡಿಲ್ಲ. ಸೀತಾ. ಇಲ್ಲ ಇಲ್ಲ ಇಲ್ಲ, ತೊಂದ್ರೆ ಇಲ್ಲ. ಹಂಗ್ ಕೇಳಿದ್ರೇನೆ ನಾವು ಕಲ್ತ್ಕೊಳ್ಳೋದು. ಸ್ಮಿತಾ ಕೇಳಿ. ಸೀತಾಯಾಹ. ಓಕೆ, ಇದು ಸೀತಾ, ಸೀತೆ, ಸೀತಾಹ. ಸೊ ಕಕ್ಷಾ, ಕಕ್ಷೆ, ಕಕ್ಷಾಹನ, ಕಕ್ಷ್ಯಾಹನ. ಕಕ್ಷ್ಯಾ, ಕಕ್ಷ್ಯೆ, ಕಕ್ಷ್ಯಾಹ ಅಲ್ವಾ? ಪ್ರಥಮ ಹಾ ವಿಭಕ್ತಿ. ಹಾ ಓಕೆ. ಇನ್ನು ಓ ಅದಕ್ಕೆ ಸೀತಾಯಾಹದೇ ಬೇರೆ. ಇದು ಕಕ್ಷ್ಯಾನ, ಇದು ಪದನೇ ಕಕ್ಷ್ಯಾ ಅಂತ ಇದೆ. ಕಕ್ಷ್ಯಾ, ಕಕ್ಷ್ಯೆ, ಕಕ್ಷ್ಯಾಹ. ಹ್ಮ್ ಕರೆಕ್ಟಾ? ಹ್ಮ್ ಹ್ಮ್ ಸರಿ, ಕನ್ಫ್ಯೂಸ್ ಆಗೋಯ್ತು. ಸರಿ ಸರಿ. ಏತೆ ಸಪ್ತ ಛಾತ್ರಾಃ ಚತುರ್ಥಕಕ್ಷ್ಯಾಯಾಂ ಪಠಂತಿ. ಅಲ್ಲಿ 7 ಹುಡುಗರು 4th ಕ್ಲಾಸ್, ಗ್ರೇಡ್ 4 ಅಲ್ಲಿ ಓದ್ತಾ ಇದ್ದಾರೆ. ಚಿತ್ರಂ ಅಲ್ಲಿ ಪಶ್ಯ. ಸಾರಿ, ಅಲ್ಲಿ ಅಂತಲ್ಲ, ಏತೆ ಅಂದ್ರೆ ಈ ಈ ಈ ಇವರು ಈ 7 ಜನ ವಿದ್ಯಾರ್ಥಿಗಳು ಅಂತ. ಆ ಏತೆ ಪಿಕ್ಚರ್ ಏತೆ ಅಂದ್ರೆ ಛಾತ್ರಾಃ. ತೋರಿಸಿರೋದು. ಈ 7 ಜನ. ಏಷಃ ಏತೌ ಏತೆ ಅಲ್ವಾ? ಹಾ ಆತರ. ಹಾ ಹಾ ಏತೆ ಛಾತ್ರಾಃ, ಏತೆ ಸಪ್ತ ಛಾತ್ರಾಃ ಆತರ. ಓಕೆ ಓಕೆ ಓಕೆ. ಏತೆ ಸಪ್ತ ಛಾತ್ರ. ಇಲ್ಲಿ ಓಕೆ. ಚಿತ್ರಂ ಪಶ್ಯ. ಚಿತ್ರವನ್ನು ನೋಡು. ಚಿತ್ರಂ ಅಗೇನ್ ದ್ವಿತೀಯ ಅನ್ಸತ್ತೆ. ಹ್ಮ್ ಪಶ್ಯ. ಹ್ಮ್ ಸೊ ಪಶ್ಯತಿ. ನೋಡು ಅಂತ ಹೇಳ್ತಾ ಇರೋದು ತಾನೆ ಅದು. ಹ್ಮ್ ಏಕೋ ಬಾಲಕಃ ತಿಷ್ಟತಿ. ಒಂದು ಹುಡುಗನು ನಿಂತಿದ್ದಾನೆ. ಏಕೋ, ಏಕೋ ಹೆಂಗದು? ಏಕಃ. ಏಕಃ ಏಕೋ. ಒಂದು ಹುಡುಗನು ನಿಂತಿದ್ದಾನೆ. ಅನ್ಯೇ ಉಪವಿಷ್ಟಾಹ. ಮಿಕ್ಕದವರು ಕೂತಿದ್ದಾರೆ. ಹ್ಮ್ ತಿಷ್ಟನ್ ಬಾಲಕಃ ಉಪಾಧ್ಯಾಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಕಥಯತಿ. ನಿಂತಿರುವ ಬಾಲಕನು ಉಪಾಧ್ಯಾಯರ ಪ್ರಶ್ನೆಯನ್ನು ಉತ್ತರಿಸುತ್ತಿದ್ದಾನೆ. ಹ್ಮ್ ತಿಷ್ಟನ್ ಇಸ್ ಇದ ಶತ್ರು, ನಿಂತ್ಕೊಂಡು ಶತ್ರು ಪ್ರತ್ಯಯನ ಅದು. ಹೌದು. ಹೌದು. ಹಾ, ತಿಷ್ಟನ್ ಬಾಲಕಃ. ಓಕೆ. ತ್ವಂ ಕಸ್ಯಾಂ ಕಕ್ಷಾಯಾಂ ಪಠಸಿ. ನೀನು ಯಾವ ಕಕ್ಷೆಯಲ್ಲಿ, ಯಾವ ಕ್ಲಾಸ್ನಲ್ಲಿ ಓದ್ತಾ ಇದೆಯಾ? ಅಹಂ ತೃತೀಯ ಕಕ್ಷಾಯಾಂ ಪಠಾಮಿ. ನಾನು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಕತಿ ಛಾತ್ರಾಃ ತ್ವಯಾ ಸಹ ಪಠಂತಿ. ಎಷ್ಟು ಜನ ಹುಡುಗರು ನಿನ್ ಜೊತೆ ಓದ್ತಾ ಇದ್ದಾರೆ? ಮಯಾ ಸಹ ಚತ್ವಾರೋ ಬಾಲಕಾಃ ತಿಸ್ರೋ ಬಾಲಿಕಾಶ್ಚ ಪಠಂತಿ. ನನ್ನ ಜೊತೆ ಚತ್ವಾರೋ 4 ಹುಡುಗರು, 3 ಹುಡುಗಿಯರು ಓದುತ್ತಿದ್ದಾರೆ. ಚತ್ವಾರೋ, ಅದೇ ಚತ್ವಾರನೇ ಚತ್ವಾರೋ ಆಯ್ತಾ ಅಲ್ಲಿ? ಹ್ಮ್ ಚತ್ವಾರ ಎಲ್ಲ ನಿತ್ಯ ಬಹುವಚನ ತಾನೇ ಅದು. ಹ್ಮ್ ಫ್ರಮ್ ತಿಸ್ರಹ ಎಲ್ಲ ನಿತ್ಯ ಬಹು ತಾನೆ. ತಿಸ್ರಹ ಇಲ್ಲ. ಆ, ತ್ರೀಣಿಯಿಂದ. ಹೌದಾ? ಹಾ, ಹ ತಿಸ್ರಃ ತ್ರೀಣಿಯಿಂದ ಅಲ್ಲ, ತ್ರೀಣಿ ನಪುಂಸಕಲಿಂಗ, ತಿಸ್ರಃ ಸ್ತ್ರೀಲಿಂಗ, ತ್ರಯಃ ಪುಲ್ಲಿಂಗ. ಅವು ಆತರ. ಏಕ್ ಸೊ ಏಕ ಹೇಗೆ ನಿತ್ಯ ಏಕವಚನ, ದ್ವಿ ನಿತ್ಯ ಬಹುವಚನ, ತ್ರೀ ಇಂದ ಹಿಡ್ಕೊಂಡು ಎಲ್ಲ ನಿತ್ಯ ಬಹುವಚನ ಶಬ್ದಗಳು. ಅಲ್ವಾ? ಹಾ ಹಾ ಕರೆಕ್ಟ್. ಹೌದು. ನಿತ್ಯ ದ್ವಿವಚನ ದ್ವಿ. ಹಾ ಇಂದ ಎಲ್ಲ ನಿತ್ಯ ಬಹುವಚನನಾ? ಓಕೆ.
ನಿತ್ಯ ಬಹುವಚನ. ಅವಾಗ ಆಮೇಲೆ ನಂಗೆ ಹ್ಮ್ ನಮ್ ಯಾರು ಹೇಳಿದ್ದು ನಂಗೆ ಜ್ಞಾಪಕ ಇಲ್ಲ. ಶತಂ ಏನೋ, ನೂರು, ನೂರಂದ್ರೆ ಶತ, ಅದು ಏಕವಚನನಾ? ಇಲ್ವಲ್ಲ. ಸಾರಿ ಏನಾಯ್ತು? ಶತಂ ನೂರೋ ಹಾ, ಸಾವಿರನೋ, ಅದು 100 ಯಾವ್ದೋ ಒಂದು ಶತಂ. ಏಕವಚನ. ಅದು 100 ಏಕವಚನದಲ್ಲಿನೇ ಬರುತ್ತೆ. ನಪುಂಸಕಲಿಂಗ ಏಕವಚನದಲ್ಲಿ 100 ಆದ್ಮೇಲೆ. ಓ ಹೌದಾ. ಹಾ ನ ಹ್ಮ್ ಸಹಸ್ರ ಅದು ಎಲ್ಲ ಏಕವಚನದಲ್ಲಿನೇ ಬರುತ್ತೆ ಅದ್ರದ್ದು. ಏಕವಚನ ಅದು. ಹ್ಮ್. ಹ್ಮ್. ಅಂದ್ರೆ ಎಲ್ಲಾ ವಚನಗಳು ಇದೆ ಅಂತನಾ ಅದರಲ್ಲಿ? 3 ವಚನ? ಇಲ್ಲ, ಕೇವಲ ಏಕವಚನ, ಶತಂ ಸಹಸ್ರಂ. ಅಲ್ಲ ಅಲ್ಲ, ನಾ ಕೇಳಿದ್ದು ಅದ್ರದ್ದು ಇದನ್ನ ಹೇಳುವಾಗ ಶಬ್ದ ನಡೆಸುವಾಗ ಬರೀ ಏಕವಚನ ಶಬ್ದಗಳೇ ಇದೆಯಾ, ವಿಭಕ್ತಿಗಳೇ ಇದೆಯಾ ಅಂತ. ಹೌದು, ಬರೀ ಏಕವಚನದ ಫಾರ್ಮ್ಸ್ ಅಷ್ಟೇನೆ. ಓಕೆ ಓಕೆ. ಹ್ಮ್ ಆಮೇಲೆ ಚತ್ವಾರೋ ಬಾಲಕಃ, ತಿಸ್ರೋ ಬಾಲಿಕಾಶ್ಚ. ಆ, ಬಾಲಿಕಾ ಅಂಡ್ ಅಂದ್ರೆ ಬಾಲಕಃ ಮತ್ತು ಬಾಲಿಕೆಯರು ಅಂಡ್ ಅಂತಲ್ಲಿ ಉಪಯೋಗಿಸಿದ್ದಾರೆ. ತಿಸ್ರೋ ಇಸ್ ಬಿಕಾಸ್ ಸ್ತ್ರೀಲಿಂಗ. ಹ್ಮ್ ಪಠಂತಿ आहत्य वयम् अष्टौ सहपाठिनः स्मः. ನನ್ ಇನ್ ಹೋಲ್, ಓ ಆನ್ ದ ಹೋಲ್. आहत्य ಅಂದ್ರೆ ಆನ್ ದ ಹೋಲ್ ಅಂತಿದೆ. ನನ್ನ ಜೊತೆ 8 ಸಹಪಾಠಿಗಳು ಇದ್ದಾರೆ ಅಂತನಾ? ಹ್ಮ್ ಒಟ್ಟು ಅಷ್ಟೋ ನನ್ನ ಓಕೆ. ಆ, ನನ್ನ ಜೊತೆ ಅಂತ ಇದೆಯಾ? ವಯಂ ನಾವು. ನಾವು, ಒಟ್ಟು ನಾವು ಇವಾಗ ನನ್ನ ಓ ಜೊತೆ ಒಟ್ಟು ನಾವು. ಹಾ, ಹ್ಮ್ 9 ಆಗೋಗುತ್ತೆ ಒಟ್ಟು ಸೇರಿ. ಇಲ್ಲಿ ನಾವೆಲ್ಲರೂ ಒಟ್ಟು ಸೇರಿ 8 ಕ್ಲಾಸ್ಮೇಟ್ಸ್ ಇದ್ದೀವಿ ಏನು. ಹ್ಮ್ ಅಹಂ ವಯಂ, ಓ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಆನ್ ದ ಹೋಲ್. ಕರೆಕ್ಟ್. 8 ಜನ ಇದೀವಿ. ಓಕೆ. ಒಟ್ಟು ನಾವು 8 ಸಹಪಾಠಿಯರು ಇದ್ದೇವೆ ಅಂತಲ್ವಾ? ಸ್ಮಹ ಹಾ ಅನ್ನೋದು ಅಸ್ತಿ ಕಂಟಿನ್ಯೂಸ್ ಅಲ್ವಾ? ಸಹ ಸ್ಮಹ ಏನದು? ಪೂರ್ಣಿಮಾ ಭಗಿನಿ, ಸ್ಮಹ ಅನ್ನೋದು ಕಂಟಿನ್ಯೂಸ್ ಅಲ್ವಾ? ಸ್ಮಃ ಪಾಠಿನಃ ಸ್ಮಃ ಇದು ಕಂಟಿನ್ಯೂಸ್ ಅಲ್ಲ, ಇದು ಅಸ್ ಧಾತುದು. ಆ- ಅಸ್ಮಿ ಸ್ವಹ ಸ್ಮಃ. ಓಹೋ, ಅಸ್ಮಿ ಸ್ವಹ ಸ್ಮಹ. ಅಸ್ಮಿನಾ? ಈಗ ವಯಂ ಅಹಂ ಅಸ್ಮಿ, ಹಾ. ಆವಾಂ ಸ್ವಹ, ಹ್ಮ್. ವಯಂ ಸ್ಮಃ. ಓಹೋ. ಸ್ಮಹ. ಆ. ಓ ಇದು ಅಸ್ಥಿ ಸ್ತಃ ಸಂತಿ ಇದೇನೇನೇನ ಇದು? ಅದರದೇ ಉತ್ತಮ ಪುರುಷ ಬಹುವಚನ ಫಾರ್ಮ್. ಉತ್ತಮ ಪುರುಷ ಬಹುವಚನ ಅಲ್ವಾ? ಅಸ್ಮಿ ಸ್ವಹ ಸ್ಮಹನ ಅದು. ಹಾ, ಅಸ್ಮಿ ಮಧ್ಯಮ ಪುರುಷ ಏನ್ ಬರುತ್ತೆ ಅಪ್ಪ? ಅಸಿ ಸ್ವಹ ಮಧ್ಯಮನ. ಓಕೆ, ಸಾರಿ. ಅಸಿ ಸ್ಥಃ ಸ್ಥ. ಓ, ಅಸಿ. ಹಸಿ ಸ್ತಃ ಸ್ತಃ ತ್ವಂ ಆಮೇಲೆ ಬಹು ಏನು? ಸ್ಥ, ಅದಕ್ಕೆ ವಿಸರ್ಗ ಇಲ್ಲ. ವಿಸರ್ಗ ಇಲ್ಲ. ಓಕೆ ಓಕೆ ಹ್ಮ್. ಓಕೆ ಓಕೆ. ಹ್ಮ್. ಹ್ಮ್ ತ್ವಂ ಅಸಿ ಹ್ಮ್ ಯುವಾಂ ಅಸ್ತಃ, ಸಾರಿ, ಯುವಾಂ ಸ್ತಃ, ತ್ವಂ ಹ್ಮ್ ಯುವಾಂ, ತ್ವಂ ಯೂಯಂ, ಯುವಾಂ ಅಲ್ವಾ? ಸೊ ಯೂಯಂ ಸ್ತಃ, ಹ್ಮ್ ಯುವಾಂ ಸ್ಥ. ಹ್ಮ್ ಹ್ಮ್ ಓಕೆ. ಹ್ಮ್ द्वितीया कक्षायां 2 बालिके 3 बालिकाश्च पठन्ति. ಎರಡನೇ ಕಕ್ಷೆಯಲ್ಲಿ 2 ಹುಡುಗರು 3 ಹುಡುಗಿಯರು ಓದುತ್ತಿದ್ದಾರೆ. ಇಲ್ಲ, 2 ಹುಡುಗಿಯರು, ಬಾಲಿಕೆಯಲ್ಲ. ಹ್ಮ್ ಆ, ಬಾಲಕ ಇಲ್ಲ, ದ್ವೇ ಬಾಲಕ ಬಾಲಿಕೆ. ಬಾಲಿಕೌ, ಓ ಬಾಲಿಕಾ ಬಾಲಿಕೆ ಬಾಲಿಕಾಹ, 2 ಹುಡುಗಿಯರು 3 ಹುಡುಗರು. ಹಾ,
ಹಾ ಇಲ್ಲಿ ತ್ರಯಃ ಅಂತ ಕರೆಕ್ಟ್. ಬಂದಿದೆ ನೋಡಿ. ಹ್ಮ್ ಸೊ ಅವಾಗ್ಲೇ ಸಾರಿ, ಸ್ಮಿತಾ ಅವ್ರು ಕೇಳಿದ್ರಲ್ಲ ಸಹಸ್ರ ಶಬ್ದ, ನನ್ಗೆ ಅದು ವಿಭಕ್ತಿ ಎಲ್ಲ ವಿಭಕ್ತಿಯಲ್ಲೂ ಇರುತ್ತೆ, ಬಟ್ ವಚನಗಳಲ್ಲಿ ಇಲ್ಲ, ಏಕವಚನದಲ್ಲಿನೇ. ಅದೇ ಹ್ಮ್ ಗೊತ್ತಾಯ್ತು. ನಾನು ಹ್ಮ್ ಅದನ್ನೇ ಕೇಳಿದ್ದು. ನೀವು ಹೇಳಿದ್ದು ಬರೀ ಹ್ಮ್. ಏಕವಚನದಲ್ಲೇ ಎಲ್ಲಾ ವಿಭಕ್ತಿಗಳಿದೆಯಾ ಅಂತ ಕೇಳಿದೆ. ನೀವು ಹ್ಞೂ ಹಾ ಅಂದ್ರಿ. ಹಾ ಓಕೆ, ನನ್ಗದು ಕನ್ಫ್ಯೂಸ್ ಆಯ್ತು ನಾನು ಏನ್ ಹೇಳ್ದೆ ಅಂತ ಹಾ ಹೇಳಿ. ಸರಿ ಆ, ಸರಿ. ಸೊ ಅಂದ್ರೆ ಏನಂದ್ರೆ 19 ಇಂದ ಹಿಡ್ಕೊಂಡು 99 ವರ್ಗುನು, ಅಂದ್ರೆ ಆಮ್, ಅದು ಎಲ್ಲ ಸ್ತ್ರೀಲಿಂಗ ಫಾರ್ಮ್ಸ್ ಇರುತ್ತೆ ಅವಾಗ. ಆ ಆಮೇಲೆ ಶತಂ ಅದು ಆಮ್, ಏಕವಚನ ಫಾರ್ಮ್. ಆ ಆಮೇಲೆ ಅದೇ ತರ ಸಹಸ್ರಮು ಅದು ಏಕವಚನದಲ್ಲಿನೇ ಇರುತ್ತೆ, ಹ್ಮ್ ನಪುಂಸಕಲಿಂಗದಲ್ಲಿನೇ ಹ್ಮ್ ಶತಂ ಅಂತಾನೆ. ಆ ಸೊ ಆ ತರ ಸಹಸ್ರಂ ಸಹಸ್ರೇಣ ಅದೆಲ್ಲ ವಿಭಕ್ತಿ ಫಾರ್ಮ್ ಇರುತ್ತೆ, ಬಟ್ ಏಕವಚನದಲ್ಲಿನೇ ಉಪಯೋಗ. ಹಾ. ಅದೇ 19 to 99 ನೀವೇನ್ ಹೇಳಿದ್ರಿ ಗೊತ್ತಾಗ್ಲಿಲ್ಲ ನಂಗೆ. ಅಂದ್ರೆ ವಿಂಶತಿ ಏನ್ ಶಬ್ದ ಇದೆ ಅಲ್ಲ, ಹಾ ಅದು ಹಾ. ಸ್ತ್ರೀಲಿಂಗದಲ್ಲಿನೇ. ಓ. ಸೊ ಏಕೋನ ವಿಂಶತಿ, ಹ್ಮ್ ಆಮೇಲೆ ಇದಕ್ಕೆ ಏನಂತಾರೆ 99, ನವನವತಿ. ಹ್ಮ್. ಸೊ ಆ, ಅಲ್ಲಿವರೆಗೂ ಎಲ್ಲಾ ಸಂಖ್ಯೆಗಳು ಆ ಹ್ಮ್. ಸ್ತ್ರೀಲಿಂಗದಲ್ಲೇ ಬರುತ್ತೆ ಅಂತ ನೀವ್ ಹೇಳಿದ್ದ. ಸ್ತ್ರೀಲಿಂಗದಲ್ಲಿನೇ ಬರುತ್ತೆ. ಓಕೆ ಆ ಓಕೆ. ಸೊ ಈಗ ಬೇರೆ ಶಬ್ದದ ತರ ಎಲ್ಲ ಲಿಂಗದಲ್ಲಿನೂ ಇರೋದಿಲ್ಲ. ಹ್ಮ್. ಹ್ಮ್ ಓಕೆ. ಇದು ದ್ವೇ ಬಾಲಿಕೆ. ಓಕೆ, ಇದಾಯ್ತಲ್ವಾ. ಪ್ರಥಮ ಕಕ್ಷಾಯಾಮ್ ಏನಿದು ಪಂಚ ಬಾಲಕಾಹ ಪಂಚ ಬಾಲಿಕಾಶ್ಚ ಸಂತಿ. ಓಕೆ, ಇದ್ರಲ್ಲಿ ಬಾಲಕಾಹ ಅಂದ್ರೆ 5 ಹುಡುಗರು 5 ಹುಡುಗಿರು ಇದ್ದಾರೆ. ಹ್ಮ್ ಮೊದಲನೇ ಕ್ಲಾಸಲ್ಲಿ 5 ಹುಡುಗರು 5 ಹುಡುಗಿಯರು ಇದ್ದಾರೆ. ಓಕೆ. ಇದ್ರಲ್ಲಿ ಇದಿಲ್ಲ, ಲಿಂಗ ಇಲ್ಲ ಪಂಚಗೆ. ಪಂಚಗೆ ಲಿಂಗ ಇಲ್ಲ. ಪಂಚ ಇದು 5ನೇ ಸಂಖ್ಯೆಯಿಂದ ಈ ತರ ಅಂತ ಅನ್ಸತ್ತಲ್ವಾ ನಿಮ್ಮ ಭಗಿನಿ, ಅಥವಾ ಹೌದು ಹೌದು. ಆ ತ್ರ ಆ, ತ್ರಿ ಪಂಚ ಶಬ್ದ ತ್ರಿ ಸೆಟ್. ಹಾ ಚತುರ್ ಶಬ್ದ 3 ಲಿಂಗಗಳಲ್ಲಿರುತ್ತೆ. ಪಂಚದಿಂದ ಎಲ್ಲ ನಿತ್ಯ ಎಲ್ಲ ಲಿಂಗದಲ್ಲಿ ಹ್ಮ್ ಸೇಮ್ ಫಾರ್ಮ್. ಅದಷ್ಟು ನಕಾರ ಅಂತ ಅನ್ಸತ್ತಲ್ವಾ. ಪಂಚನ್ ಷಷ್ಠನ್ ಆತರ. ಪಂಚನ್ ಷಷ್ಠ. ಷಷ್ಠನ್ ಅಂತ. ಹ್ಮ್ 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 ಅನ್ಸುತ್ತಲ್ಲ. ಇನ್ನೇನಾದ್ರೂ ಇತ್ತಾ? ಏನಾದ್ರೂ ಪ್ರಶ್ನೆಗಳು? ಪೂರ್ಣಿಮಾ ಭಗಿನಿ ಆನ್ಸರ್ ಮಾಡ್ಬೋದು. ಇನ್ನೇನ್ ಸದ್ಯಕ್ಕೆ ಇನ್ನೇನಿಲ್ಲಪ್ಪ. ಹಾಗಾದ್ರೆ ಅದೇ ಓದ್ತಾ 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 ಬರ್ತಾ ಇರತ್ತೆ ತುಂಬಾ ಕ್ವಶನ್ಸ್. ಹ್ಮ್ ಮುಗ್ಸೋಣ ಹಾಗಾದ್ರೆ. ಚೆನ್ನಾಗಾಯ್ತಿದೆ. ಹಾ ಹಾ ಮುಗ್ಸೋಣ. ಹಾ ಪ್ರಜಾಪ್ಯ ನಾವೊಂದು ಈ ಶ್ಲೋಕದ್ದೂನು ಅರ್ಥಗಳು ಮಾಡ್ಬೋದುಪ್ಪ ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ಗುರುಗಳು. ನಂದು ಜಸ್ಟ್ ಒಂದು ಜಸ್ಟ್ ಸೇಯಿಂಗ್, ನಾವು ನಿತ್ಯ ಹೇಳ್ಕೊಳ್ಳೋ ಶ್ಲೋಕಗಳ್ದೇನೆ ವಿ ಕ್ಯಾನ್ ಜಸ್ಟ್ ಒಂದೊಂದು ಮೀನಿಂಗ್ ನೋಡ್ಕೋಬಹುದು ಒಂದೊಂದು ಗ್ರೂಪಲ್ಲಿ ನೆಕ್ಸ್ಟ್ ಟೈಮ್. ಗ್ರೂಪಲ್ಲಿ ಹಾಕಿದ್ರೆ ಗುರುಗಳಿಗೆ ಗೊತ್ತಾಗತ್ತೆ ಅಲ್ವಾ. ಹಾ ಹಾಕ್ತೀನಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಾಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ್ ಧನ್ಯವಾದ. ರಾಮ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ರಾಮ್ ರಾಮ್. ಪುನರ್ಮಿಲಾಮ. ಪುನರ್ಮಿಲನ. ಪುನರ್ ರಾಮ್ ರಾಮ.